ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯತೋ ಮಲ್ಲಪ್ಪ ಜ್ಯೋತವರು. ಆದ್ಮೇಲೆ ಈಗಾಗಲೇ ರಾಹುಲ್ ಗಾಂಧಿಯವರು ನಮ್ಮ ವಿದೇಶಾಂಗ ಸಚಿವ ಜಯಶಂಕರ್ ಅವರಿಗೆ ಅವರ ಮಾಡಿದ ತಪ್ಪಿನ ಅರಿವನ್ನು ಮೂಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ವೈರಿಗೆ ತಿಳಿಸಿ ದಾಳಿ ಮಾಡೋದು ಇದರ ಅರ್ಥ ಏನಪ್ಪ ಅಂದ್ರೆ ವೈರಿ ನೀವು ಓಡಿ ಹೋಗಪ್ಪ, ತಪ್ಪಿಸ್ಕೊಳಪ್ಪ ಅಂತ ಹೇಳಿದಂಗೆ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಸತ್ಯನೂ ಹೌದು, ಆ ದಾಳಿ ಮಾಡುವಂಥ ವಿಷಯವನ್ನು ಅವ್ರಿಗೆ ಮುನ್ನೆಚ್ಚರಿಕೆ ಕೊಡೋ ಅವಶ್ಯಕತೆ ಇತ್ತ ಅಂತ. ಈ ವಿಷಯವಾಗಿ ಇಲ್ಲಿವರೆಗೆ ರಾಹುಲ್ ಗಾಂಧಿಯವರು ಮಾಡಿದಂಥ ಆರೋಪಕ್ಕೆ ಉತ್ತರ ಕೊಟ್ಟಿಲ್ಲ ಇವರು. ಜಯಶಂಕರ್ ಅವರು ಮೌನಾಗಿದ್ದಾರೆ. ಇದರ ಅರ್ಥ ಏನು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಆಪರೇಷನ್ ಸಿಂಧೂರ್ ಇದು ವಿಶೇಷವಾಗಿ ಪಾಕ್ ಒಕ್ಯುಪೈಡ್ ಕಾಶ್ಮೀರದಲ್ಲಿಯ ಉಗ್ರವಾದಿಗಳನ್ನ ಕಿತ್ತಾಕುವಂಥದ್ದು, ಮೂಲೋತ್ಪಾದನೆ ಮಾಡುವಂಥದ್ದು, ಅದಕ್ಕೆ ಸ್ಟ್ರೆಸ್ ಕೊಡುವಂಥದ್ದು. ಅದು ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಇದ್ದಂತಹ ಪಾಕಿಸ್ತಾನಿ ಈ ಒಂದು ಬೆಂಬಲಿತವಾದ ಉಗ್ರರನ್ನು ಸದಿ ಬಡಿದು ಇದರ ಮೂಲ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅವರಿಗೆ ನೀವು ತಿಳಿಸೋಳ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ಮ ರಾಹುಲ್ ಗಾಂಧಿಯವರ ಆರೋಪ. ಅದು ಪ್ರಮುಖ ವಿರೋಧ ಪಕ್ಷದ ನಾಯಕನನ್ನು ನಾವು ಗಮನಿಸಬೇಕಾಗಿದ್ದಿಲ್ಲ. ಎಲ್ಲದಕ್ಕೂ ಕಾಂಗ್ರೆಸ್ಸಿಗರು ದೇಶಭಕ್ತರಲ್ಲ, ಪಾಕಿಸ್ತಾನ ಪರ ಹಾಗೆ ಹೇಳೋದೇನು ಉತ್ತರ ಅಲ್ಲ ಅದು. ಯಾಕಂತಂದರೆ ಇದು ಮುಗಿದು ಹೋಗ್ಯದ. ಈಗ ನೀವು 11 ವರ್ಷ ಆಡಳಿತ ಮಾಡಿದಿರಿ. 11 ವರ್ಷ ಆಡಳಿತ ಮಾಡಿದ್ದಕ್ಕೆ ಇವತ್ತು ನಿಧಾನಕ್ಕೆ ನೀವು ಏನು ಅನ್ನೋದು ಉತ್ತರ ಸಿಗ್ತಾ ಇದೆ. BJP ಅವರು ಆನೆಲ್ಲ ಉತ್ತರ ಕೊಡಬೇಕಾಗಿದೆ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಿಗೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನಕ್ಕೆ ಮೊದಲೇ ತಿಳಿಸಿದ್ದರಿಂದ ನಾವು ಈ ಕಾರ್ಯಾಚರಣೆಗಳಿಗೆ ಎಷ್ಟು ಯುದ್ಧ ವಿಮಾನಗಳನ್ನು ಕಳೆದುಕೊಳ್ಳಬೇಕಾಯಿತು. ಎಷ್ಟು ಯುದ್ಧ ವಿಮಾನ ಹೋದಪ್ಪ ನಮ್ಮ ಈಗ ಹೇಳಬೇಕಾಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾವು 2 ವಿಮಾನ ಹೊಡೆದು ಉಳಿಸಿದ್ದೀವಿ, 1 ಹೊಡೆದು ಉಳಿಸಿದ್ದೀವಿ, ಎಷ್ಟು ನುಕ್ಸಾನ ಅಂತ ನಮಗೆ. ಅದು ನೀವು ನಮ್ಮ ರಾಷ್ಟ್ರವನ್ನು ಹೇಳಬೇಕಾಗಿದ್ದೀವಿ. ಸರ್ಕಾರ ಇದ್ದಿದ್ದು ಎಷ್ಟು ವಿಮಾನ ಕಳಿಸಿದ್ರಿ. ಈಗಾಗಲೇ ವಿಮಾನಗಳನ್ನ ಎಲ್ಲ ಹೊಳೆ ಮರಳಿ ಬಂದು ಪೈಲಟ್ಗಳು ಹೇಳಿದ್ದಾರೆ. ಅದರ ಮೇನ್ ಒಬ್ಬ ಏರ್ ಮಾರ್ಷಲ್ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವ್ರನ್ನ ನಾವು ಹೊಡೆದು ಉಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಪಾಕಿಸ್ತಾನಿಗಳು. ಎಷ್ಟು ಹೊಡೆದು ಉಳಿಸಿದ್ರು ನಿಮ್ಮದು ಅಂತ. ಯಾಕಂದರೆ ಹಿಂದೆ ಚೈನಾದ ಕುರಿತಾಗಿ ಒಳಗೆ ಬಂದಾಗ ಈ ಎಲ್ಲಿ ಬಂದಿಲ್ಲ, ನಮ್ಮ 1 ಇಂಚ್ ಭೂಮಿ ಹೋಗಿಲ್ಲ ಅಂತ ಹೇಳ್ತಾಯಿದ್ರು ಮೋದಿಯವರು. ಅದರಲ್ಲಿ ಭೂಮಿ ಹೋಗಿದ್ದು ಈಗ ಕಣ್ಣಿಗೆ ಕಾಣ್ತಾ ಇದೆ, ಲಾಸ್ತಾ ಇದೆ. ಹಂಗೆ ಇಲ್ಲೂ ಸಹಿತ ಅವ್ರು ಕೇಳ್ತಾ ಇದ್ದಾರೆ, ಇಲ್ಲ ವಿಮಾನ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಎಲ್ಲಿ ನೀವ್ಯಾಕೆ ಹೇಳ್ರಿ, ನೀವು ಹೇಳಿದಕ್ಕನ್ನ ವಿಮಾನ ಬಿದ್ದೋದು ಅನ್ನೋ ಅಭಿಪ್ರಾಯ ಅವ್ರದ್ದು. ಈ ವಿಚಾರದಲ್ಲಿ ಸಚಿವ ಜಯಶಂಕರ್ ಮೌನ ವಹಿಸಿದ್ದಾರೆ. ಅವರು ಬಾಯಿ ಬಿಡುತ್ತಿಲ್ಲ. ಅದೊಂದು ಲೋಪವಲ್ಲ, ಇದೊಂದು ಅಪರಾಧ. ದೇಶಕ್ಕೆ ಸತ್ಯ ತಿಳಿಸಬೇಕೆಂದು ನಾನು ಮತ್ತೊಮ್ಮೆ ಒತ್ತಾಯಿಸುತ್ತಿದ್ದೇನೆ. ಇದು ಬರೀ ದೋಷ ಅಂತಲ್ಲ, ಲೋಪ ಅಂತಲ್ಲ, ದೊಡ್ಡ ಅಪರಾಧ. ಯಾಕೆ ಮಾಡಿದ್ರಪ್ಪ ಅನ್ನೋದು ಇವತ್ತು ಹೇಳಬೇಕಾಗಿದೆ. ಇದು ದಿನದಿಂದ ದಿನಕ್ಕೆ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಆಹಾರ ಆಗಿ ಬೆಳೀತಾ ಇದೆ ಅಂತ. ಇವತ್ತು BJPಗೆ ಸಾಕಷ್ಟು ನಾಲ್ಗಳಿತಾ ಇದ್ದಾರೆ. ಇದು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆ ಮಾತು ಬೇರೆ ಸಹಜದ. ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿ ಅನ್ನೋದು ಭಾಳ ಕಷ್ಟದ ಈ ದೇಶದೊಳಗೆ. ಆದಷ್ಟು ನಾನು ತಪ್ಪು ಮಾಡಿಲ್ಲ ಹೇಳೋರು ಹೆಚ್ಚಾಗಿದ್ದಾರೆ. ಹೀಗಾಗಿ ಈ ಜಯಶಂಕರ್ ಅವ್ರನ್ನ ಇವತ್ತು ನಂಬೋ ಸ್ಥಿತಿಯೊಳಗೆ ಈ ವಿರೋಧಿ ಪಕ್ಷಗಳಿಗೆ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಅದಕ್ಕಾಗಿ ಈ ದೇಶದ ಸತ್ಯ ಹೇಳಪ್ಪ ಅಂತ ಅವ್ರು ಬೆನ್ನು ಹತ್ತಿದ್ದಾರೆ ರಾಹುಲ್ ಗಾಂಧಿಯವರು. ನಿಜವಾಗಿಯೂ ಇದು ಹೇಳಿದ್ದು ಸರಿನೋ ತಪ್ಪೋ ಅದು ಬೇರೆ ವಿಷಯ. ಬಟ್ ವಿರೋಧ ಪಕ್ಷಗಳಿಗೆ ಮಾತ್ರ ದೊಡ್ಡ ವಿಷಯ ಸಿಕ್ಕಿದ್ದು ಮಾತ್ರ ಸುಳ್ಳಿನಲ್ಲ. ಹೀಗಾಗಿ ಈ ರಾಹುಲ್ ಗಾಂಧಿಯವರ ದಾಳಿ ಏನದ ಇದರಿಂದ ಸಹಜವಾಗಿನ ಮೋದಿಯವರಿಗೂ ಹೊಡೆದು ಬೀಳುವಂಥದ್ದು ಅಂತೇಳಿ. ಮೋದಿಯವರ ಏನಪ್ಪ ಅಂದ್ರೆ ವರ್ಚಸ್ಸು ಮೊದಲಿನಷ್ಟು ಇಲ್ಲ ಅಂತೇಳಿ ಕಾಂಗ್ರೆಸ್ ವಾದ ಮಾಡ್ತಾ ಇದೆ. ಮತ್ತು ಅದರಲ್ಲಿ ಸತ್ಯ ಅನ್ನಿಸ್ತದೆ. ಮೊದಲಿನಷ್ಟು ಇವತ್ತು ಪ್ರಭಾವಿಯಾಗಿ ಮೋದಿಯವ್ರ ವ್ಯಕ್ತಿತ್ವ ಇಲ್ಲ ಅನ್ನೋದಕ್ಕೆ ಸ್ವತಃ ಲೋಕಸಭೆಯಲ್ಲಿ 240 ಸೀಟಿಗೆ ಬಂದು ನಿಂತಿದ್ದು ಒಂದು ದೊಡ್ಡ ಸಾಕ್ಷಿ ಅದ. ಯಾಕಪ್ಪ ಅಂದ್ರೆ 400 ಪಾರ್ ಅಕ್ಕಿ ಹಾಗೆ ಆಗ್ತದೆ, ನಾವು ಗೆಲ್ತೀವಿ ಅಂತ ಏನು ಹೇಳ್ತಾ ಅಡ್ಡಾಡ್ತಿದ್ರು. ಅದೆಲ್ಲ ನಂತರ ಇಲ್ಲದಂಗೆ ಆಯಿತು ಅನ್ನೋದು ನಾವು ನೋಡಿದ್ದೀವಿ. ಅದು ಇವತ್ತು ನಮ್ಮ ಏನಪ್ಪ ಅಂತಂದ್ರೆ 2 ಪಕ್ಷಗಳು, ಒಂದು ನಮ್ಮ ಏನಪ್ಪ ಅಂದ್ರೆ ನಿತೀಶ್ ಕುಮಾರ್ ಅವ್ರ ಪಕ್ಷ, ಇನ್ನೊಂದು ಸ್ವತಃ ನಿತೀಶ್ ಕುಮಾರ್ ಜೊತೆಗೆ ನಾಯ್ಡು ಅವ್ರ ಪಕ್ಷ ಆಂಧ್ರದ್ದು. ಇವು ಎರಡೂ ಇವತ್ತು ಸಪೋರ್ಟಿಂದ ಹೋಗಿದ್ರೆ ನಿಶ್ಚಿತವಾಗಿಯೂ BJP ಸರ್ಕಾರ ಆಗ್ತಿರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಧಾನಕ್ಕೆ ಮೋದಿಯವರ ವರ್ಚಸ್ಸು ಮೊದಲಿದ್ದದ್ದು ಇವತ್ತಿಲ್ಲ ಅನ್ನೋದು ಅಷ್ಟು ಸತ್ಯ ಆಗಿದೆ. ಅದರಾಗೂ ಇದು ಆಪರೇಷನ್ ಸಿಂಧೂರದಿಂದಾಗಿ ಒಂದು ಒಳ್ಳೆಯ ಹೆಸರು ಬರ್ಬೋದು ಅಂತ ಲೆಕ್ಕಾಚಾರ ಇತ್ತು. ಅದ್ರ ಬಟ್ ಈ ಸಲ ಕಾಂಗ್ರೆಸ್ಸಿಗರು ಎಚ್ಚೆತ್ತುಕೊಂಡ್ರು, ವಿರೋಧ ಪಕ್ಷಗಳು ಎಚ್ಚರಿಕೊಂಡ್ರು. ನಾವು ಯುದ್ಧದಿಂದ ಅಶಾಂತಿ ಆಗ್ತೈತಿ, ಬಾರ್ಡರ್ ಮೇಲೆ ಜನ ಸಾಯ್ತಾರೆ, ಲಾಸ್ ಆಗ್ತೈತೆ ನಾವು ಅಂತಿದ್ರೆ ನಮ್ಮ ದೇಶದ್ರೋಹಿ ಅಂತ ಹೋಗ್ತಾರೆ. ಅವ್ರಿಗಿಂತ ಜೋರಾಗಿ BJPಗಿಂತ ಜೋರಾಗಿ
ಅವ್ರು ಸಪೋರ್ಟ್ ಮಾಡೋರು ಅವ್ರು ಏನು ಮಾಡ್ತಾರೆ ಮಾಡಲಿ, ಪರೀಕ್ಷೆ ಆಗಲ್ಲ ಅವರು ಅಂಥೇಳಿ ಈ ಸಲ ಕಾಂಗ್ರೆಸ್ ಭಾಳ ಎಚ್ಚರಿಕೆಯಿಂದ ಹೆಚ್ಚು ಇಟ್ಟಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿಗೆ ಆ ಪ್ರಮಾಣದ ರಾಷ್ಟ್ರದ್ರೋಹದ, ದೇಶದ್ರೋಹದ, ದೇಶ ಪ್ರೇಮಿಗಳಲ್ಲದ ಆರೋಪಗಳು ಬರ್ತಾಯಿಲ್ಲ. ಯಾಕಂದರೆ ಇವತ್ತು ಅವರ ಮಾಡಿದ್ದಾರೆ, ಯುದ್ಧದಲ್ಲಿ ಮುಂದೆ ನಿಂತಿದ್ದಾರೆ. ಇವತ್ತು ಅಷ್ಟೇ ಸ್ವತಃ ಇನ್ನೊಂದಿಷ್ಟು ವಿರಾಮ ಮಾಡಲಾರ್ದು ಮುಂದೆ ಹೋಗಿದ್ರೆ ಲಾಹೋರ್ ನಮ್ಮೊಳಗೆ ಇರ್ತಿತ್ತು ಅಂತ ಶಾರ್ ಅವರು ಓಪನ್ ಆಗಿ ಪಾರ್ಲಿಮೆಂಟ್ದಲ್ಲಿ ಹೇಳಿದ ಮಾತುಗಳಿದ್ದಾವೆ. ಆದರೆ ಇವತ್ತು ಇವ್ರಿಗೂ ಅವಕಾಶ ಇತ್ತಲ್ಲ, 10 ತಾರೀಕು ಯಾಕೆ ನಿಲ್ಲಿಸಿದ್ರು ಇವರು? ಯಾರೋ ಒಬ್ಬರು ಅಮೇರಿಕಾದ ಅಧ್ಯಕ್ಷ ನಿಲ್ಲಿಸ್ರಿ ಯಾಕೆ ನಿಲ್ಲಿಸ್ಲಿಕ್ಕೆ ಹೋದರು ಯುದ್ಧವನ್ನು ಅಂತ ಇವತ್ತು ಕಾಂಗ್ರೆಸ್ಸಲ್ಲಿ ಕೇಳುವಂಥ ಪ್ರಸಂಗ ಮೂಡಿದ. ಅದರ ಅರ್ಥ ನಡೆಯೋಣ ಎಡೋ ಎಲ್ಲರಿಂದ ತಪ್ಪಾಗುವುದಿಲ್ಲ ಅಂತ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಒಂದು ರೀತಿಯ ನಿಧಾನಕ್ಕೆ ಕಾಂಗ್ರೆಸ್ಸಿನ ರೂಪರೇಷೆಗಳು BJP ಬರುವಂಥದ್ದು. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಇನ್ನೊಂದು ಪಕ್ಷನ BJP ಅನ್ನೋಂಥ ಪರಿಸ್ಥಿತಿ ಇವತ್ತು ಉಂಟಾಗತೈತಿ. ಇದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರ ಒಂದು ಪ್ರಭಾವ ಮೊದಲು ಎಷ್ಟಿತ್ತು 2014 ಪೂರ್ವದಲ್ಲೇ ಅದು ಇವತ್ತು ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ನಡೆದು. ಇಂಥ ಸಂದರ್ಭದಲ್ಲೇ ಜಯಶಂಕರ್ ಅವರೊಬ್ಬರು ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ ಏಕ್ದಮ್ ಆಗಿ ಈ ನಮ್ಮ ರಾಹುಲ್ ಗಾಂಧಿಯವ್ರ ಕೈಯಲ್ಲೇ. ಇಲ್ಲ ನೀವು ಇವತ್ತು ನಮಗೆ ಹೇಳ್ರಿ ಎಷ್ಟು ವಿಮಾನಗಳು ಹಾಳಾಗಿ ಹೋದವು, ಏನದು ಎಂಥದ್ದು ಅಂತೇಳಿ ತಿಳಿಸ್ರಿ ಅಂತ ಕಂಡು ಬಿದ್ದಿದ್ದಾರೆ. ಇದರಿಂದಾಗಿ ಸಹಜವಾಗಿನ BJPಗೆ ಮತ್ತಷ್ಟು ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ಭಾಳಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ನಡೆದಿರುವುದನ್ನು ಮತ್ತು ಅದೇ ಕಾಲಕ್ಕೆ BJPಗರು ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳು ಸರ್ಕಾರದ ನೀತಿಯನ್ನು ಹೊರ ಹಾಕೋದ್ರಿಂದಾಗಿ ಇವತ್ತು ಮೊದಲಿನ ಒಂದು ವ್ಯಕ್ತಿತ್ವ ಉಳಿದಿಲ್ಲ ಮೋದಿಯವರಿಗೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ದೇಶದ 7 ತಂಡಗಳನ್ನು ಮಾಡಿಕೊಂಡು ನಾವು ಭಯೋತ್ಪಾದಕನ ವಿರೋಧ ಮಾಡ್ತೀವಿ, ಭಯೋತ್ಪಾದನೆ ವಿರೋಧವಾಗಿದ್ದೀವಿ ಅನ್ನೋ ಜಗತ್ತಿಗೆ ತಿಳಿಸೋ ಸಲುವಾಗಿ ಕಳಿಸಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಇದರಿಂದ ಸಹಿತ ವಿದೇಶದ ನೀತಿಗಳಲ್ಲೂ ಸಹಿತ BJP ಸೋತದಂತ. ಮೂಲತಃ ವಿದೇಶದ ನೀತಿ ಸೋಲೋದಕ್ಕೆ ಕಾರಣಪ್ಪ ಅಂದರೆ ಸ್ವತಃ ಮೋದಿಯವರ. ಯಾಕಂತಂದ್ರೆ ಅವ್ರು ತೆಗೆದುಕೊಳ್ಳೋದು ಒನ್ ಮ್ಯಾನ್ ಗನ್ ಇದ್ದಂಗೆ, ಒನ್ ಮ್ಯಾನ್ ಡಿಸಿಷನ್. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವ್ಯಕ್ತಿತ್ವ, ಭಾರತದ ವ್ಯಕ್ತಿತ್ವ ನೆಹರು ಅವ್ರ ಕಾಲದಲ್ಲಿ ಇದ್ದಷ್ಟು ಎತ್ತರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ನಡೆದ. ಯಾಕಂದ್ರೆ ದೊಡ್ಡ ಉದಾಹರಣೆ ನಮ್ಮ ಸಾರ್ಕ್ ದೇಶಗಳು, 7 ದೇಶಗಳು ನಮ್ಮ ಜೊತೆಗೆ ಅಷ್ಟೊಂದಿಲ್ಲ. ಭಾರತ ನೋಡ್ಕೊಂಡು 7 ದೇಶ ಇದ್ದಾವೆ. ಆದರೆ ಅವರು ನಮ್ಮ ಜೊತೆಗೆ ಇಲ್ಲಿ ಇವತ್ತೆಲ್ಲ ಬೇರೆ ಆಗಿದ್ದಾರೆ. ಚೈನಾ ಪಾಕಿಸ್ತಾನ ಮೇಲೆ ಹಿಡಿತನ್ನು ಸಾಧಿಸೋದ, ಚೈನಾ ಅಫ್ಘಾನಿಸ್ತಾನಕ್ಕೆ ಅನ್ನೋಕ್ಕಿಂತಲೂ ನಮ್ಮ ಈ ಒಂದು ಬಾಂಗ್ಲಾದೇಶ ಮೇಲೆ ಹಿಡಿದು ಸಾಧಿಸ್ಕೊಂಡದ, ಶ್ರೀಲಂಕಾದ ಮೇಲೆ ಹಿಡಿದು ಸಾಧಿಸ್ಕೊಂಡದ. ಹೀಗಾಗಿ ನಾವು ಎಲ್ಲ ಕಡೆಯೂ ಅನಾಥರಾಗ್ತಾ ನಡೆದಿದ್ದೀವಿ. ಇದರಿಂದಾಗಿ ಇವತ್ತು ಜಯಶಂಕರ್ ಅವರು ಅತಿ ಹೆಚ್ಚಿನ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತು ಏನಾದರೂ ತಪ್ಪಿಸಿಕೊಂಡಿದ್ರೆ ಈ ನಮ್ಮ ಬಂದೂಕಿನಿಂದ ಇದಕ್ಕೆ ಯುದ್ಧ ವಿರಾಮ ಘೋಷಣೆ ಮಾಡಿದ್ದ ಕಾರಣ ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾಯಿದೆ. ಒಟ್ಟಾರೆಯಾಗಿ ಮೋದಿಯವರ ಸರ್ಕಾರ ಈ ಒಂದು ಆಪರೇಷನ್ ಸಿಂಧೂರದ ನೆಲೆಯಲ್ಲಿ ಏನು ಅರ್ನ್ ಮಾಡಬೇಕಾಯಿತು, ಏನು ಗಳಿಸ್ಬೇಕಾಯಿತು ಸಲ ಅದು ಗಳಿಸ್ಲಿಕ್ಕೆ ಆಗಲಿಲ್ಲ. ಮತ್ತಷ್ಟು ಆರೋಪಗಳು ಪ್ರತ್ಯಾರೋಪಗಳು ಹುಡ್ಕೊಂಡು ಮತ್ತೇನೂ ಆಗಲಿಲ್ಲ. ಈ ಯುದ್ಧದಿಂದ ಏನೋ ಒಳ್ಳೇದಾಗ್ಬೋದು ಅಂತ ಅವ್ರ ತಲೆಯಲ್ಲಿತ್ತು, ಹೆಸರು ಒಳ್ಳೇದಾಗ್ಬೋದು ಅಂತೇಳಿ. ಆದರೆ ಈ ಸಲ ಎದುರಾಳಿಗಳು ಎಚ್ಚರಿದ್ರು, ಅವ್ರಿಗೆ ಒನ್ ವೇ ಮಾಡಿಕೊಡಲಿಲ್ಲ. ಅದಕ್ಕೆ ಅವ್ರು ಬೆನ್ನಿದ್ದು ನಾವು ಬರ್ತೀವಿ ಎಲ್ಲಿ ಹೋಗ್ತೀವಿ ಯುದ್ಧ ಮಾಡಂತೇಳಿ. ಆದರೆ ಈ ಯುದ್ಧ ಹೆಂಗೆ ಬಂದಿತ್ತು ಅನ್ನೋದು ಈಗ ನಾವು ನೋಡಿದ್ದೀವಿ. ಇದಕ್ಕೆ ಸ್ವತಃ ಏನಪ್ಪ ಅಂತಂದ್ರೆ ಮೋದಿಯವರು ಕಾರಣ ಮತ್ತು ಅವರ ಅರ್ಥನೀತಿ ಕಾರಣ, ರಾಜನೀತಿ ಕಾರಣ ಅನ್ನೋದು ಎರಡು ಮಾತಿಲ್ಲ. ಅದೇನೂ ಇಲ್ಲಿ ಜಯಶಂಕರ್ ಅವರ ಈ ವಿದೇಶಾಂಗ ನೀತಿಯಿಂದಾಗಿ ಸಹಜವಾಗಿ ವಿರೋಧ ಪಕ್ಷಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದು ಅಷ್ಟೇ ಅಲ್ಲ, ಜೊತೆಗೆ ದೇಶಕ್ಕೂ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನವನ್ನು ನಮ್ಮ ಏನಪ್ಪ ಅಂದ್ರೆ ಈ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ವಿಷಯ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಂಡಿ ವಂದನೆಗಳು.